ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೇದಾ ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ರುಚಿಯಾದ ಆರೋಗ್ಯವಾದ ಪಾಲಕ್ ಮತ್ತು ಸೋಯಾಬೀನ್ ಗ್ರೇವಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಅದು ಬಿಸಿಯಾದ ನಂತರ ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಪಾಲಕ್ ಸೊಪ್ಪು ಬಳಸೋದ್ರಿಂದ BP ನಿಯಂತ್ರಿಸ್ಬೋದು, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಮುಖದ ಕಾಂತಿ ಹೆಚ್ಚುತ್ತೆ, ಮೆಮೊರಿ ವೃದ್ಧಿ ಆಗುತ್ತೆ. ಜೊತೆಗೆ ಇದನ್ನು ಹೆಚ್ಚೆಚ್ಚಾಗಿ ಬಳಸೋದ್ರಿಂದ ಬ್ಲಡ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ಕ್ಯಾನ್ಸರ್ ಕಣಗಳನ್ನು ಕೊಲ್ಲುವ ಗುಣವನ್ನು ಕೂಡ ಹೊಂದಿದೆ. ಹೀಗೆ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ. ಈಗ 5 ನಿಮಿಷ ಪಾಲಕ್ ಸೊಪ್ಪು ಬೆಂದಿದೆ. ಅದನ್ನ ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡೋಣ. ಮತ್ತೆ ಒಂದು ಮಿಕ್ಸಿ ಜಾರ್ಗೆ ಸೊಪ್ಪನ್ನು ಹಾಕೊಂಡು ರುಬ್ಕೋಬೇಕು. ಹಾಗೆ ಒಂದು ಪ್ಲೇಟ್ಗೆ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1/4 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ, 1/4 ಟೇಬಲ್ ಸ್ಪೂನ್ ಚಕ್ಕೆ ಲವಂಗದ ಪೌಡರು, 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ ಇಷ್ಟನ್ನು ಎತ್ತಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ನೀರು ಹಾಕಿ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಅದು ಬಿಸಿಯಾದ ನಂತರ ಸೋಯಾಬೀನ್ ಹಾಕ್ತಾ ಇದ್ದೀನಿ. ಸೋಯಾಬೀನ್ ಒಂದು 5 ನಿಮಿಷ ಸೋಯಾಬೀನ್ನ ನೀರಲ್ಲಿ ಕುದಿಯಕ್ಕೆ ಬಿಡಬೇಕು. ಸೋಯಾಬೀನು ಕೂಡ ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು. ಈ ಸೋಯಾಬೀನು D ವಿಟಮಿನನ್ನು ಸಮೃದ್ಧಿಯಾಗಿ ಹೊಂದಿದೆ. ಹಾಗೆ ನಾವು ಬಳಸೋವಂಥ ಹಾಲು, ಮೊಟ್ಟೆ, ಮಾಂಸ ಇವುಗಳು ಏನು ಪ್ರೋಟೀನ್ ಅಂಶವನ್ನು ಹೊಂದಿದೋ ಅದಕ್ಕಿಂತ ಅತಿ ಹೆಚ್ಚಾಗಿ ಈ ಸೋಯಾಬೀನ್ ಪ್ರೋಟೀನ್ ಅಂಶವನ್ನು ಹೊಂದಿದೆ. ದೈಹಿಕ ಬೆಳವಣಿಗೆ, ಚರ್ಮದ ತೊಂದರೆ, ಕೂದಲಿನ ಸಮಸ್ಯೆ, ಮೂಳೆಗಳ ಬೆಳವಣಿಗೆ, ಕ್ಯಾಲ್ಸಿಯಂ ಕೊರತೆ ಇವಕ್ಕೆಲ್ಲ ಉಪಯುಕ್ತವಾಗಿ ಸೋಯಾಬೀನನ್ನು ಬಳಸ್ಬೋದು. 5 ನಿಮಿಷ ಆದ ನಂತರ ನೀರಿಂದ ಎತ್ಕೊಂಡು ನೀರನ್ನ ಹಿಂಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಕಾದ ನಂತರ ಸ್ವಲ್ಪ ಕರಿಬೇವು, ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸೂರಿ ಮೇಥಿ, 2 ಟೊಮೊಟೊ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇಷ್ಟು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ. ಹಾಗೆ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾನು ಎತ್ತಿಟ್ಕೊಂಡಿದ್ದಂಥ ಮಸಾಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಎಣ್ಣೆಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಂಗೆ ಕಟ್ ಮಾಡಿ ಇಟ್ಕೊಂಡಂಥ ಸೋಯಾಬೀನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ನಾವು ಬೇಯಿಸಿ ರುಬ್ಕೊಂಡಂತಹ ಪಾಲಕ್ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟನ್ನ ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು. 10ರಿಂದ 15 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು. ಅದು ಈ ರೀತಿ ಎಣ್ಣೆ ಬಿಡಬೇಕು. ಈ ಥರ ಎಣ್ಣೆ ಬಿಟ್ಟರೆ ರೆಡಿ ಇದೆ ಅಂತ ಅರ್ಥ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ರುಚಿಯಾದ ಆರೋಗ್ಯವಾದ ಪಾಲಕ್ ಮತ್ತು ಸೋಯಾಬೀನ್ ಗ್ರೇವಿ ರೆಡಿಯಾಗಿದೆ. ಈ ಗ್ರೇವಿನ ಅನ್ನಕ್ಕೆ, ಚಪಾತಿ, ದೋಸೆ, ರೊಟ್ಟಿ ಹೀಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ಗ್ರೇವಿನ ನಾನು ದೋಸೆ ಜೊತೆ ಸರ್ವ್ ಮಾಡಿದೆ. ನಮ್ಮ ಮನೇಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಒಂದು ರುಚಿಯಾದ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.